ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ, ಇಂದು ನಾವು 7ನೇ ತರಗತಿ ವಿಜ್ಞಾನ ವಿಷಯದ ಘಟಕ ಉಷ್ಣ ಎಂಬ ಪಾಠದಲ್ಲಿನ ಚಟುವಟಿಕೆ 3.7 ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳೋಣ. ಈ ಚಟುವಟಿಕೆಯ ಉದ್ದೇಶವನ್ನು ನಾವು ನೋಡೋದಾದರೆ, ವಿವಿಧ ವಸ್ತುಗಳಲ್ಲಿ ಉಷ್ಣದ ವರ್ಗಾವಣೆ ಹೇಗೆ ನಡೆಯುತ್ತದೆ ಎನ್ನುವುದನ್ನು ನಾವು ಈ ಚಟುವಟಿಕೆ ಮೂಲಕ ತಿಳಿಯಲಿದ್ದೇವೆ. ಈ ಚಟುವಟಿಕೆಗೆ ಬೇಕಾಗುವ ಸಾಮಗ್ರಿಗಳನ್ನು ನಾವು ನೋಡೋದಾದರೆ, ಸಣ್ಣ ಬೀಕರ್, ಸ್ಟೀಲ್ ಚಮಚ, ಪ್ಲಾಸ್ಟಿಕ್ ಸ್ಕೇಲ್, ಪೆನ್ಸಿಲ್ ಹಾಗೂ ವಿಭಾಜಕ ಈ ಚಟುವಟಿಕೆಗೆ ಅಗತ್ಯವಿರುವ ಸಾಮಗ್ರಿಗಳು. ಚಟುವಟಿಕೆಯ ಮಾಡುವ ವಿಧಾನವನ್ನು ನಾವು ನೋಡೋದಾದರೆ, ಸಣ್ಣ ಬೀಕರ್ನಲ್ಲಿ ನೀರನ್ನು ನಾವು ಕಾಯಿಸಬೇಕಾಗುತ್ತೆ. ತದನಂತರ ಸ್ಟೀಲ್ ಚಮಚ, ಪ್ಲಾಸ್ಟಿಕ್ ಸ್ಕೇಲ್, ಪೆನ್ಸಿಲ್, ವಿಭಾಜಕ ಮುಂತಾದ ಕೆಲವು ಉಪಕರಣಗಳನ್ನು ಸಂಗ್ರಹಿಸಿ ಅವುಗಳ ಒಂದು ತುದಿ ಈ ಬಿಸಿ ನೀರಿನ ಒಳಗೆ ಮುಳುಗುವ ಹಾಗೆ ನಾವು ಅದನ್ನು ಇಡಬೇಕಾಗುತ್ತೆ. ಇಲ್ಲಿ ಚಿತ್ರ 3.8 ಇಲ್ಲಿ ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿರುವಂತೆ ನಾವು ಈ ವಸ್ತುಗಳನ್ನು ಮುಳುಗಿಸಬೇಕು. ಪ್ರಯೋಗವನ್ನು ನಾವೀಗ ನೋಡೋಣ. ಒಂದು ಬೀಕರಿನಲ್ಲಿ ಬಿಸಿ ನೀರನ್ನು ತೆಗೆದುಕೊಂಡಿದ್ದೀವಿ. ಈ ನೀರಿಗೆ ಚಮಚದ ಒಂದು ತುದಿಯನ್ನು ನಾವು ಮುಳುಗಿಸ್ತಾ ಇದ್ದೀವಿ. ನಂತರ ಪೆನ್ಸಿಲ್ನ ಒಂದು ತುದಿಯನ್ನು ಈ ನೀರಿನಲ್ಲಿ ಮುಳುಗಿಸ್ತಾ ಇದ್ದೀವಿ. ಪ್ಲಾಸ್ಟಿಕ್ ಸ್ಕೇಲನ್ನು ತೆಗೆದುಕೊಂಡಿದ್ದೀವಿ. ಇದರ ಒಂದು ತುದಿಯನ್ನು ನಾವು ಬಿಸಿ ನೀರಿನಲ್ಲಿ ಮುಳುಗಿಸ್ತಾ ಇದ್ದೀವಿ. ವಿಭಾಜಕವನ್ನು ತೆಗೆದುಕೊಂಡಿದ್ದೀವಿ. ಇದನ್ನು ಕೂಡ ನಾವು ಇದೇ ನೀರಿನಲ್ಲಿ ಮುಳುಗಿಸ್ತಾ ಇದ್ದೀವಿ. ಕೆಲವು ನಿಮಿಷಗಳವರೆಗೆ ಹೀಗೆ ನಾವು ಬಿಟ್ಟು ಕಾಯಬೇಕು. ಕೆಲವು ನಿಮಿಷಗಳ ನಂತರ ನಾವು ಈ ಎಲ್ಲ ವಸ್ತುಗಳ ಇನ್ನೊಂದು ತುದಿಯನ್ನು ನಾವು ಸ್ಪರ್ಶಿಸಿ ನೋಡಿದಾಗ ಉಷ್ಣದ ವರ್ಗಾವಣೆ ಆಗಿದೆಯೋ ಇಲ್ಲವೋ ಎಂಬುದನ್ನು ತಿಳಿಯುತ್ತೇವೆ. ಮೊದಲನೇದಾಗಿ ನಾವು ಚಮಚವನ್ನು ತೆಗೆದುಕೊಳ್ತಾ ಇದ್ದೀವಿ. ಚಮಚದ ಈ ಭಾಗದಲ್ಲಿ ಉಷ್ಣ ಇದೆ, ಅಂದರೆ ಬಿಸಿ ಇದೆ. ಕಾರಣ ಇದು ಬಿಸಿ ನೀರಿನಲ್ಲಿ ಮುಳುಗಿರುವ ಭಾಗ. ಈಗ ಈ ತುದಿಯನ್ನು ನಾವು ಸ್ಪರ್ಶಿಸ್ತಾ ಇದ್ದೀವಿ. ಇಲ್ಲಿ ಬಿಸಿಯಾದ ಅನುಭವ ಆಗಿದೆ, ಅಂದರೆ ಈ ತುದಿಯಿಂದ ಈ ತುದಿಗೆ ಉಷ್ಣ ವರ್ಗಾವಣೆ ನಡೆದಿದೆ. ಕಾರಣ ಇದು ಲೋಹದಿಂದ ಮಾಡಲ್ಪಟ್ಟಿದೆ. ನಂತರ ಪ್ಲಾಸ್ಟಿಕ್ ಸ್ಕೇಲನ್ನು ನಾವು ಬಿಸಿ ನೀರಿನಿಂದ ಹೊರ ತೆಗಿತಾ ಇದ್ದೀವಿ. ಈ ಪ್ಲಾಸ್ಟಿಕ್ ಸ್ಕೇಲಲ್ಲಿ ನಾವು ಪರೀಕ್ಷಿಸಿದಾಗ ಒಂದು ತುದಿಯಿಂದ ಇನ್ನೊಂದು ತುದಿಗೆ ವರ್ಗಾವಣೆ ಆಗಿರುವುದಿಲ್ಲ. ಇಲ್ಲಿ ಉಷ್ಣದ ಯಾವುದೇ ಅನುಭವ ನಮಗೆ ಆಗುವುದಿಲ್ಲ. ಕಾರಣ ಪ್ಲಾಸ್ಟಿಕ್ ಉತ್ತಮ ಉಷ್ಣವಾಹಕವಲ್ಲ. ಈಗ ನಾವು ವಿಭಾಜಕವನ್ನು ತೆಗೆದುಕೊಂಡಿದ್ದೀವಿ. ವಿಭಾಜಕದ ಒಂದು ತುದಿಯಿಂದ ಇನ್ನೊಂದು ತುದಿಗೆ ವರ್ಗಾವಣೆ ಆಗಿದೆಯಾ ಉಷ್ಣ ಎಂದು ನಾವು ಈಗ ನೋಡ್ತಾ ಇದ್ದೀವಿ. ಇಲ್ಲಿಯವರೆಗೂ ಕೂಡ ಉಷ್ಣ ವರ್ಗಾವಣೆಯಾಗಿದೆ. ಆದರೆ ಇಲ್ಲಿ ಪ್ಲಾಸ್ಟಿಕ್ ಇರುವುದರ ಕಾರಣ ಇಲ್ಲಿ ವರ್ಗಾವಣೆಯಾಗಿಲ್ಲ. ಅಂದರೆ ಈ ಭಾಗದಿಂದ ಈ ಭಾಗದವರೆಗೂ ಲೋಹದಿಂದ ಮಾಡಲ್ಪಟ್ಟಿರುವುದರಿಂದ ಉಷ್ಣ ವರ್ಗಾವಣೆಯಾಗಿದೆ. ಈಗ ನಾವು ಕೊಟ್ಟಿರುವಂತಹ ಕೋಷ್ಟಕ 3.3ರಲ್ಲಿ ಈ ವಸ್ತುಗಳ ಮೂಲಕ ಒಂದು ತುದಿಯಿಂದ ಮತ್ತೊಂದು ತುದಿಗೆ ಉಷ್ಣ ವರ್ಗಾವಣೆ ಆಗಿದೆಯೋ ಇಲ್ಲವೋ ಎಂಬುದನ್ನು ತುಂಬಬೇಕಾಗುತ್ತದೆ. ನೋಡೋಣ. ಈಗ ಮೊದಲು ನಾವು ಸ್ಟೀಲ್ ಚಮಚವನ್ನು ತೆಗೆದುಕೊಂಡಿದ್ದು, ಇದು ಮಾಡಲ್ಪಟ್ಟಿರತಕ್ಕಂಥ ಪದಾರ್ಥ ಲೋಹ. ಒಂದು ತುದಿಯಿಂದ ಇನ್ನೊಂದು ತುದಿಗೆ ಉಷ್ಣ ವರ್ಗಾವಣೆಯಾಗಿದೆ, ಹಾಗಾಗಿ ನಾವು ಹೌದು ಎಂದು ಬರೆದಿದ್ದೇವೆ. ನಂತರ ಪೆನ್ಸಿಲನ್ನು ತೆಗೆದುಕೊಂಡಿದ್ದೆವು. ಅದು ಮಾಡಲ್ಪಟ್ಟಿರುವ ಪದಾರ್ಥ ಯಾವುದು ಅಂತಂದರೆ ಮರ.
ಈ ಪೆನ್ಸಿಲ್ನಲ್ಲಿ ಒಂದು ತುದಿಯಿಂದ ಮತ್ತೊಂದು ತುದಿಗೆ ಉಷ್ಣ ವರ್ಗಾವಣೆಯಾಗಿತ್ತಾ ಎಂದು ಹೇಳೋದಾದರೆ ವರ್ಗಾವಣೆ ಆಗಿರುವುದಿಲ್ಲ. ಹಾಗಾಗಿ ನಾವು ಇಲ್ಲ ಎಂದು ಬರೆದಿದ್ದೀವಿ. ಕಾರಣ ಇದು ಮರದಿಂದ ಮಾಡಲ್ಪಟ್ಟಿದೆ. ವಿಭಾಜಕ ಇದು ಲೋಹದಿಂದ ಮಾಡಲ್ಪಟ್ಟಿದೆ. ಹಾಗಾಗಿ ಉಷ್ಣ ಒಂದು ತುದಿಯಿಂದ ಇನ್ನೊಂದು ತುದಿಗೆ ವರ್ಗಾವಣೆಯಾಗಿದೆ. ಕೊನೆಯದಾಗಿ ಪ್ಲಾಸ್ಟಿಕ್ ಸ್ಕೇಲ್ ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟಿದೆ. ಇಲ್ಲಿ ಉಷ್ಣ ವರ್ಗಾವಣೆ ಆಗಿರುವುದಿಲ್ಲ. ಕಾರಣ ಇದು ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟಿದೆ. ಇಲ್ಲಿ ನಮಗೆ ತಿಳಿಯುವುದು ಏನು ಎಂತ ಅಂದರೆ ಲೋಹ ಉತ್ತಮ ಉಷ್ಣ ವಾಹಕವಾಗಿದೆ ಎಂಬುದು ಈ ಚಟುವಟಿಕೆಯ ಮೂಲಕ ನಮಗೆ ತಿಳಿಯುತ್ತದೆ. ಆತ್ಮೀಯರೇ, ಇದುವರೆಗೂ ಈ ಚಟುವಟಿಕೆಯ ಬಗ್ಗೆ ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡ ನಾನು ಮೋಹನ್ ಬಾಬು BS, ವಿಜ್ಞಾನ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ, ಮುದ್ದೇಬಿಹಾಳ ತಾಲೂಕು, ವಿಜಯಪುರ ಜಿಲ್ಲೆ. ಧನ್ಯವಾದಗಳು.